ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜ್ಜಿ ಇಡೀ ಸಾಲಿಗ್ರಾಮದ ಆಸ್ತಿನೇ ನನ್ನ ಹೆಸರಿಗೆ ಮಾಡಿದಾಗ್ಲೂ ನನಗೆ ಇಷ್ಟು ಖುಷಿ ಆಗಿರ್ಲಿಲ್ಲ. ಈ ಬಳೆಗಳು ಬರೀ ಚಿನ್ನದ ಬಳೆಗಳು ಅಷ್ಟೇ ಅಲ್ಲ, ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಮೊದಲು ಅಮ್ಮನ ತಾಳಿ ನನ್ನ ಕುತ್ತಿಗೆಗೆ ಬಂತು, ಈಗ ಈ ಬಳೆಗಳು. ನಾನು ಎಷ್ಟು ಅದೃಷ್ಟವಂತೆ ಅಲ್ವಾ? ಅಮ್ಮ ನಿಧಾನವಾಗಿ ನನ್ನ ಕಡೆ ಸೆಳೀತಿದ್ದಾಳೆ ಅಂತ ಅನಿಸ್ತಾ ಇದೆ. ಅಮ್ಮ ಬರೀ ನನ್ನ ಮನಸ್ಸಲ್ಲಿ ಮಾತ್ರ ಅಲ್ಲ, ನನ್ನ ರಕ್ತದ ಕಣದಲ್ಲಿ ಎಲ್ಲದರಲ್ಲೂ ಅಮ್ಮ ಇದ್ದಾಳೆ. ಈಗ ಅಮ್ಮ ನನ್ನ ಹತ್ರ ಬರೋದು ಒಂದೇ ಬಾಕಿ. ನನಗಮ್ಮ ಬೇಕು, ಅಮ್ಮನ ಪ್ರೀತಿ ಬೇಕು. ಅಮ್ಮ ಎಲ್ಲ ಇದ್ರೂ ಸರಿ, ಅವಳನ್ನ ಹುಡ್ಕೊಂಡು ಕರ್ಕೊಂಡು ಬರ್ಬೇಕು. ಆದಷ್ಟು ಬೇಗ ನಿಮ್ಮ ಕನಸು ನನಸಾಗುತ್ತೆ. ಇದೆಲ್ಲ ದೇವ್ರ ಇಚ್ಛೆ ಮೇಡಮ್. ಹೀಗೆಲ್ಲ ಆಗುತ್ತೆ ಅಂತ ನೀವು ಊಹೆನೂ ಮಾಡಿರಲಿಲ್ಲ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ತಾಯಿ ಬಳೆಗಳು ನಿಮ್ಗೆ ಸಿಕ್ಕಿದೆ. ಆದಷ್ಟು ಬೇಗ ಅವ್ರ ಪ್ರೀತಿನೂ ನಿಮ್ಗೆ ಸಿಗುತ್ತೆ, ಅವ್ರ ಅಕ್ಕರೆ ತುಂಬಿರೋ ಮಡ್ಲು ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಸುಬ್ಬು? ಸುಬ್ಬು, ಇವನಿಗೇನಾಯ್ತು? ಏನ್ ಹೇಳ್ತಿದ್ಯಾ ಸಾವಿತ್ರಿ ನೀನು? ಹೌದು ಶ್ರಾವಣಿ, ಆ MP ಮನೆಯವರು ಇವತ್ತೇ ಮನೆಗೆ ಬರ್ತವ್ರೆ, ಮತ್ತೆ ನಿಶ್ಚಿತಾರ್ಥನೂ ಇವತ್ತೇ ಇಟ್ಕೊಂಡವ್ರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ, ಅದಕ್ಕೆ ತಕ್ಷಣ ನಿಂಗೆ ಫೋನ್ ಮಾಡಿದೆ. ಸಾವಿತ್ರಿ, ನೀನು ಏನು ಯೋಚನೆ ಮಾಡಬೇಡ. ಈ ನಿಶ್ಚಿತಾರ್ಥ ನಡೆಯಲ್ಲ. ಅದನ್ನು ನಿಲ್ಲಿಸೋದಕ್ಕೆ ನಮ್ಮ ಹತ್ರ ಒಂದು ದೊಡ್ಡ ಅಸ್ತ್ರನೇ ಇದೆ. ಅದೊಂದೇ ಸಾಕು. ಗಿಡುಗಾನೇ ಆದರೂ ಮುಂದೆ ಗುಬ್ಬಚ್ಚಿ ಹಾಗೆ ಬಚ್ಚಿಟ್ಕೊಂಡು ಕೂತ್ಕೋಬೇಕು. ನಿನಗೆ ಅನ್ಯಾಯ ಆಗಲ್ಲ, ಧೈರ್ಯವಾಗಿರು. ಮದನವರು ನನಗೆ ಎದುರಿಸ್ದಾಗಿಂದ ಕೈ ಕಾಲೆಲ್ಲ ನಡಕ್ತೈತೆ. ಸಾವಿತ್ರಿ, ಧೈರ್ಯ ತಗೋ. ನೀನು ಒಂದು ಕೆಲಸ ಮಾಡು, ಈಗಿಂದೀಗಲೇ ಮನೆಯಿಂದ ಹೊರಗಡೆ ಬಾ. ಮನೆಯಿಂದ ಆಚೆಗ? ಯಾಕೆ? ಹೌದು ಸಾವಿತ್ರಿ, ಈ ವಿಜಯಾಂಬಿಕಾ ಮದನ್ ಇಬ್ಬರು ವಿಷ ಜಂತುಗಳು. ನಿನ್ನಿಂದ ಈ ನಿಶ್ಚಿತಾರ್ಥ ನಿಲ್ಬೋದು ಅಂತ ಅವ್ರಿಗೆ ಟೆನ್ಷನ್ ಇರುತ್ತೆ. ಆ ಟೆನ್ಷನಲ್ಲಿ ತಲೆ ಕೆಟ್ಟು ನಿನ್ನ ಪ್ರಾಣಕ್ಕೆ ಬೇಕಾದರೂ ಅಪಾಯ ಮಾಡ್ಬೋದು. ಅದಕ್ಕೆ ನೀನಲ್ಲಿರೋದು ಬೇಡ. ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಮನೆಯಿಂದ ಹೊರಟ್ಬ. ಹೆಣ್ಣು ಅಂದರೆ ಶಕ್ತಿ, ಆದಿಶಕ್ತಿ. ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿರಬಹುದು, ಆದರೆ ಜೀವನದಲ್ಲಿ ಗೆಲ್ಬೇಕಂದ್ರೆ ದುಷ್ಟ ಶಕ್ತಿನ ಮಟ್ಟ ಹಾಕಬೇಕು. ಆ ಧೈರ್ಯ ಮನಸ್ಸಲ್ಲಿರೋ ಪ್ರತಿ ಹೆಣ್ಣು ಕೂಡ ಕಾಳಿ ಆಗ್ತಾಳೆ.